ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಬೇಲೇನೋ ಸಿಕ್ತು. ಬಟ್ ಅದು ಕೇವಲ ಬೇಲಲ್ಲ, ಅದು ಷರತ್ತುಬದ್ಧ ಜಾಮೀನು, ಕಂಡೀಷನಲ್ ಬೇಲ್. ಸೊ ಕಂಡೀಷನ್ಸ್ ಏನೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿಯನ್ನು ಒಂದ್ಸಲ ನೋಡ್ತಾ ಹೋಗೋಣ. ಇಬ್ಬರ ಶ್ಯೂರಿಟಿ ಮೇಲೆ ಜಾಮೀನು ಕೊಟ್ಟಿದ್ದು, ಆರೋಪಿಗಳು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು, ಒತ್ತಡ ಹೇರಬಾರ್ದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರ್ದು ಅಂತೆಲ್ಲ ಕಂಡೀಷನ್ಸ್ ಇದೆ. ಸೊ ಡಿ ಗ್ಯಾಂಗ್ನ ಬೇಲ್ ಕಂಡೀಷನ್ ಬಂತು ನೋಡಿ. ಆರೋಪಿಗಳು ಬೆಂಗಳೂರು ಬಿಟ್ಟು ಹೋಗುವಂತಿಲ್ಲ, ನ್ಯಾಯಾಲಯದ ವ್ಯಾಪ್ತಿ ಇದೆಲ್ಲ ಟ್ರಯಲ್ ಕೋರ್ಟ್ನ ವ್ಯಾಪ್ತಿ, ಸೊ ಅದನ್ನು ಮೀರಿ ಹೋಗೋಂಗಿಲ್ಲ ಅನ್ನೋದು ಕಂಡೀಷನ್ನ ಭಾಗ ಆಗ್ತಾ ಇದೆ. ಯಾಕಂದರೆ ಇನ್ನೂ ಟ್ರಯಲ್ ಡೇಟ್ ಎಲ್ಲ ಸ್ಟಾರ್ಟ್ ಆಗಿಲ್ಲ. ಸೊ ಸಾಕ್ಷಿ ನಾಶ, ಎವಿಡೆನ್ಸ್ ಟ್ಯಾಂಪರಿಂಗು ಏನಾದರೂ ಮಾಡಿಸ್ಬಿಟ್ರೆ, ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ, ವಿಟ್ನೆಸ್ಗಳ ಮೇಲೆ ಪ್ರಭಾವ ಬೀರ್ಬಿಟ್ರೆ ಅಂತ ಈ ಥರದ ಕಂಡೀಷನ್ಸ್ ಅನ್ನು ಹಾಕ್ತಾರೆ. ಎಲ್ಲ ಆರೋಪಿಗಳು ಕೂಡ ಬೆಂಗಳೂರಿನಲ್ಲಿರೋದು ಕಡ್ಡಾಯಗೊಳಿಸಲಾಗಿದೆ. ಯಾರಾದರೂ ತಲೆಮರೆಸ್ಕೊಂಡು ಹೋಗುವಂತಹ ಸಾಧ್ಯತೆ, ಅಬ್ಸ್ಕಾಂಡ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ 7 ಜನ ಕಡ್ಡಾಯವಾಗಿ ಬೆಂಗಳೂರಿನಲ್ಲೇ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಕೇಸ್ ಮುಗಿಯೋ ತನಕ ಬೆಂಗಳೂರಿನಲ್ಲಿ ಇರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರತಿ ವಿಚಾರಣೆಗೆ ಆರೋಪಿಗಳು ಹಾಜರಾಗಬೇಕು. ಹಿಯರಿಂಗ್ ಯಾವಾಗ ಇರುತ್ತೆ, ಆರೋಪಿಗಳು ಖುದ್ದಾಗಿ ಹಾಜರಾಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. 1 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿ ಮೇಲೆ ಜಾಮೀನು ಕೊಡಲಾಗಿದೆ. ಸಾಕ್ಷಿನಾಶ, ಸಾಕ್ಷಿಗಳ ಮೇಲೆ ಪ್ರಭಾವ ಮತ್ತು ಒತ್ತಡವನ್ನು ಯಾವುದೇ ಕಾರಣಕ್ಕೂ ಬೀರಬಾರ್ದು. ಇದರಲ್ಲಿ ಯಾವುದಾದ್ರೂ ಒಂದು ಕಂಡೀಷನನ್ನು ಫೇಲ್ ಮಾಡಿದ್ರು ಆ ಕೂಡಲೇ ಜಾಮೀನು ರದ್ದಾಗತ್ತೆ. ಸೊ ಇವರ ಪ್ರತಿ ಹೆಜ್ಜೆಗಳನ್ನು, ಇವರು ಆಡುವಂತಹ ಪ್ರತಿ ಮಾತುಗಳು, ಇವರು ನಡ್ಕೊಳ್ಳುವಂತಹ ರೀತಿ, ನಡತೆ, ಹಾವಭಾವ ಎಲ್ಲವನ್ನ ಈಗ ಕೋರ್ಟ್ ಮಾನಿಟರ್ ಮಾಡ್ತಾ ಇರುತ್ತೆ. ಜಾಮೀನು ಅರ್ಜಿ ಸಲ್ಲಿಸಿದಂತಹ ಎಲ್ಲ ಆರೋಪಿಗಳಿಗೂ ಜಾಮೀನು ಮಂಜೂರು ಆಗಿರ್ತದೆ. ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ. ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ವಶಪಡಿಸಿಕೊಂಡಿದ್ರು ಪೊಲೀಸ್ನವರು, ಆ ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ, ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. ಪ್ರಮುಖವಾಗಿ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು, ಇವರ ಒಂದು ಹೇಳಿಕೆಗಳನ್ನು ಗಮನಿಸೋದೇ ಆದ್ರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ.